ಧಾರಾಕಾರ ಮಳೆ ನಡುವೆ ಕಾಡಾನೆಗಳ ದಾಂಧಲೆ. ಅಡಿಕೆ, ಕಾಫಿ, ತೆಂಗಿನ ಮರ, ಬಾಳೆ ಗಿಡಗಳು ನಾಶ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆ ನಡುವೆ ಕಾಡಾನೆಗಳ ದಾಂಧಲೆ ಮಿತಿಮೀರಿ ಹೋಗಿದೆ. ಚಿಕ್ಕಮಗಳೂರು ತಾಲೂಕಿನ ಐದಳಿ ಗ್ರಾಮದಲ್ಲಿ ಒಂಟಿ ಆನೆಯೊಂದು ಪದೇ ಪದೇ ಉಪಟಳ ನೀಡುತ್ತಾ ಇದ್ದು, ಫಸಲಿಗೆ ಬಂದ ಅಡಿಕೆ, ಕಾಫಿ, ತೆಂಗಿನ ಮರ, ಬಾಳೆ ಗಿಡಗಳನ್ನು ಮುರಿದಾಕ್ತಾ ಇದೆ. ಇತ್ತ ಗ್ರಾಮಸ್ಥರು ಭಯದಿಂದಲೇ ಬದುಕುವಂತಾಗಿದೆ. ಸುತ್ತಮುತ್ತಲ ಪ್ರದೇಶದಲ್ಲಿ ಕಳೆದ ಹಲವು ತಿಂಗಳಿನಿಂದ ಓಡಾಟ ನಡೆಸ್ತಾ ಇರುವ ಈ ಆನೆಯ ಉಪಟಳಕ್ಕೆ ಜನ ಬೇಸತ್ತು ಹೋಗಿದ್ದಾರೆ. ಮಲೆನಾಡು ಭಾಗದ ಗದ್ದೆಗಳಲ್ಲಿ ಭತ್ತದ ನಾಟಿ ಕಾರ್ಯವೂ ಆರಂಭಗೊಂಡಿದ್ದು, ಈ ರೀತಿ ಆನೆಗಳು ಉಪಟಳ ನೀಡ್ತಾ ಇರುವುದರಿಂದ ಕಾರ್ಮಿಕರು ಕೃಷಿ ಚಟುವಟಿಕೆಗಳಿಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಅದ್ಲೂರು ಅರಣ್ಯ ವ್ಯಾಪ್ತಿಯಲ್ಲಿನ ಹಲವು ಗ್ರಾಮಗಳಲ್ಲಿ ಆನೆಗಳು ಬೆಳೆ ಹಾನಿಯನ್ನ ಮಾಡ್ತಾ ಇದೆ. ಈ ಆನೆ ಇತ್ತೀಚೆಗೆ ಐದಳ್ಳಿ ಗ್ರಾಮದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದು, ದಿನ ಒಬ್ಬೊಬ್ಬರ ಮನೆಯ ತೋಟಕ್ಕೆ ಅತಿಥಿಯಾಗಿ ಬರ್ತಾ ಇದೆ. ನಿನ್ನೆ ರಾತ್ರಿ ಐಬಿ ಲೋಕೇಶ್ ಅವರ ತೋಟದಲ್ಲಿ ಹಾಗೂ ಅರುಣ್ ಕುಮಾರ್, ಮಂಜುನಾಥ್ ಮುಂತಾದವರ ತೋಟದಲ್ಲಿ ಬೆಳೆಹಾನಿಯಾಗಿದೆ. ಇಂದು ಬೆಳೆಹಾನಿ ಆಗ್ತಾ ಇದೆ. ಮುಂದೆ ಪ್ರಾಣಹಾನಿ ಆಗುವ ಸಂಭವ ಇರಬಹುದು. ಇದಕ್ಕೆ ಅದ್ಲೂರು ಅರಣ್ಯ ಇಲಾಖೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಐದಳ್ಳಿ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿಕ್ಕಮಗಳೂರು.